ಹಾಯ್ ಎಲ್ರಿಗೂ, ಇದು ಬುಧವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಏಕಾದಶಿ ಹಬ್ಬ. ಎಲ್ರಿಗೂ ಏಕಾದಶಿ ಹಬ್ಬದ ಶುಭಾಶಯಗಳು. ಇದನ್ನು ಉಪವಾಸ ಹಬ್ಬ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಇವತ್ತು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಏನಾದರೂ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅಷ್ಟಾಗಿ ತಿಂಡಿ ಎಲ್ಲ ಏನು ಮಾಡೋಕ್ಕೆ ಬರೋದಿಲ್ಲ, ಬಟ್ ಸಂಜೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮೊದಲು ದೇವರ ನೈವೇದ್ಯಕ್ಕೆ ಏನಾದರೂ ಮಾಡಿಬಿಡೋಣ ಅಂತ ಹೇಳಿ ಸಜ್ಜಿಗೆ ಮಾಡ್ಕೋತಾ ಇದ್ದೀನಿ. ಫಸ್ಟ್ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಹುರಿದಿಟ್ಕೊಂಡೆ. ಆಮೇಲೆ ಅದೇ ತುಪ್ಪಕ್ಕೆ ರವೆ ಹಾಕಿ ಹುರಿದೆತ್ತಿಟ್ಕೊಂಡು ಆಮೇಲೆ ನೀರು ಹಾಕಿ ಅದು ಕುದಿ ಬಂದಮೇಲೆ ರವೆ ಹಾಕ್ತೆ. ಅಷ್ಟರಲ್ಲಿ ಸಜ್ಜಿಗೆ ಮುಗೀತು. ಅದಾದಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹೊಸ್ಲಿಗೆ ರಂಗೋಲೆ ಬಿಡ್ತಾಯಿದ್ದೀನಿ. ನನಗಂತೂ ರಂಗೋಲೆ ಬಿಡೋದಂದರೆ ತುಂಬ ಇಷ್ಟ. ಅದು ಈ ಹಬ್ಬ ಹುಣ್ಣಿಮೆ ಬಂದ್ರಂತೂ ಚೆನ್ನಾಗಿ ಅಂದರೆ ಚಿಕ್ಕದ್ರಲ್ಲೇ ದೊಡ್ಡದಾಗಿ ರಂಗೋಲೆ ಬಿಡೋಕ್ಕೆ ನಂಗೆ ತುಂಬ ಇಷ್ಟ. ಅಮ್ಮನ ಮನೇಲಿದ್ದಾಗ ಜಾಸ್ತಿ ಬಿಡ್ತಾಯಿದ್ದೆ, ಬಟ್ ಇಲ್ಲಿ ಬಂದಮೇಲೆ ಅಷ್ಟಾಗಿ ಬಿಡ್ತಾಯಿಲ್ಲ. ಏಕೆಂದರೆ ನಾವು ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಮನೆ ಮುಂದೆಗಡೆ ಬಿಟ್ರೂ ಕಾಣಿಸೋದಿಲ್ಲ. ಒಂದೇ ವಿಡಿಯೋ